ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಸಾಕ್ಷಿ ಮೇಲೆ ಆಕೆಗೆ ಲವ್ ಆಯ್ತಾ. ಸೀರೆ ಉಟ್ಟ ಬಂದ ಸಾಕ್ಷಿ ನಿಜಕ್ಕೂ ಇಡೀ ಆಫೀಸ್ ನೆರೆದಂಗೆ ಮಾಡಿದ್ದಾಳೆ. ಅದರ ಜೊತೆಗೆ ಅತ್ತ ಕಡೆ ಸಾಕ್ಷಿಯ ಅತ್ತೆಯ ಹಾಗೆ ಯುವಿಯ ನಡುವೆ ಇರ್ತಕ್ಕಂಥ ಲಿಂಕ್ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು. ಅಂದರೆ ಜೊತೆಗೆ ಯುವಿ ಏನಾದರೂ ಸಾಕ್ಷಿ ಆಫೀಸ್ಗೆ ಬಂದೇ ಬಿಟ್ರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು. ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾಕ್ಷಿಗೆ ಕಾಲ್ ಮಾಡಿದಂಥ ಅಗ್ನಿ ಕ್ಷಮೆ ಕೇಳಬೇಕು ಅಂತ ಕಾಲ್ ಮಾಡ್ತಾರೆ. ಬಟ್ ನಿಕ್ಕಿ ಬಂದಿದ್ದ ತಡ ಸಾರಿ ಕೇಳೋಕ್ಕೆ ಬದಲಾಗಿ ಸಾಕ್ಷಿ ಮೇಲೆ ರೇಗ್ ಬಿಡ್ತಾರೆ. ನಾಳೆ ಮೀಟಿಂಗ್ ಇದೆ, ಕರೆಕ್ಟ್ ಟೈಮ್ಗೆ ಬಾ, ಅದಕ್ಕೆ ಕಾಲ್ ಮಾಡಿದೆ, ಮರಿಗಿರಿ ಬೇಡ ಅಂತೆಲ್ಲ ಫೋನ್ನಲ್ಲಿ ಹೇಳ್ತಾರೆ. ಕಾಲ್ ಕಟ್ ಮಾಡ್ತಾರೆ. ನಂತರ ಏನಪ್ಪ ಇದು, ಈ ವಯಂಗೇನಾದರೂ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದೆಯಾ? ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದವ್ರು ಮಾತ್ರ ತಾನೇ ಈ ರೀತಿ ಬಿಹೇವ್ ಮಾಡೋದು. ಈಗ ತಾನೇ ಏನೋ ಮಾತಾಡ್ತಾರೆ, ತುಂಬ ಸಾಫ್ಟಾಗಿ ಇದ್ದಂಥ ವ್ಯಕ್ತಿ ಆಲ್ ಆಫ್ ಅ ಸಡನ್ ಮೀಟಿಂಗ್ ಇದೆ, ನಾಳೆ ಬರಬೇಕು, ಅದಕ್ಕೆ ಕಾಲ್ ಮಾಡಿದೆ, ಹಾಗೆ ಹಿಂಗೆ ಅಂತ ಜೋರು ಮಾಡ್ಬಿಟ್ಟಲ್ಲ. ಈ ವ್ಯಕ್ತಿಗೇನು ತಲೆ ಕೆಟ್ಟಿದ್ಯಾ, ಹಾಗೆ ಹಿಂಗೆ ಅಂತ ತನಗೆ ತಾನೇ ಸಾಕ್ಷಿ ಮಾತಾಡ್ಕೊತಿರ್ತಾಳೆ. ಅದನ್ನು ಅಕ್ಕ ತಂಗಿರಿದ್ದು ಕೂಡ ನೋಡ್ತಾ ಇರ್ತಾರೆ. ಇದರ ನಡುವೆ ಹೊರಗಡೆ ಬಂದಂಥ ರಾಜು ಕೂಡ ಸಾಕ್ಷಿಯನ್ನು ನೋಡಿದ್ದೆ ಕಳೆದು ಹೋಗ್ತಿದ್ದಾರೆ. ನಂತರ ಸಾಕ್ಷಿ ಹಾಗೆ ಒಳಗಡೆ ಹೋಗೇ ಬಿಡ್ತಾರೆ. ಇವತ್ತು ಬಿಂದಾಸ್ ಆಗಿದ್ದಾಳೆ, ನಾಳೆ ಆಗ್ತದ್ದಾಗೆ ಪಾಪ ಇವಳ ಮುಖ ಹೇಗಾಗುತ್ತೆ ಅಂತ ಅಕ್ಕ ತಂಗಿರಿಬ್ರು ಕೂಡ ಮಾತನಾಡ್ಕೋತಾರೆ. ತದನಂತರ ಈತ ಕಡೆ ಅಗ್ನಿ ನಿಕ್ಕಿ ಕೈಗೆ ಸಿಕ್ಕಾಕೊಂಡು ಒತ್ತಾಡ್ತಾರೆ. ಬಿಕಾಸ್ ಅಲ್ಲಿ ನಿಕ್ಕಿ ಬಂದವಳೇ ಸುಮ್ಮನೆ ಇರೋದಿಲ್ಲ. ಕಾಲ್ ಯಾರಿಗೆ ಮಾಡಿದೆ, ಯಾಕೆ ಮಾಡಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆಗ ಅಗ್ನಿ ನಾನು ಸಾಕ್ಷಿಗೆ ಕಾಲ್ ಮಾಡಿದೆ, ಮೀಟಿಂಗ್ನ ನೆನಪು ಮಾಡೋದಕ್ಕೆ, ಆಮೇಲೆ ಮರ್ತ್ಬಿಟ್ರೆ ಏನು ಮಾಡೋದು, ಅದೇ ಕಾರಣಕ್ಕೆ ಕಾಲ್ ಮಾಡಿದೆ, ಮರಿಬೇಡ ಮೀಟಿಂಗಿಗೆ, ಕರೆಕ್ಟ್ ಟೈಮ್ಗೆ ಬಾ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ಆಗ ನಿಕ್ಕಿ ಹೌದಾ ಬ್ರೋ, ನಿಜ ಹೇಳ, ಈ ಹುಡುಗರನ್ನ ಬಲೆಗೆ ಬೀಳಿಸ್ಕೋಬೇಕು ಅಂತ ಸಾಕಷ್ಟು ಟ್ರಿಕ್ಗಳನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಇವಳು ಕೂಡ ನಿನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ನೀನು ಇಂಪ್ರೆಸ್ ಆಗಬೇಡ ಅಂತ ಹೇಳಿದಾಗ ನಾನು ಯಾಕೆ ಬೀಳಿ, ನಾನೆಲ್ಲ ಆ ರೀತಿ ಅಲ್ಲ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ಬಟ್ ಅಗ್ನಿ ಆಲ್ರೆಡಿ ಸಾಕ್ಷಿಯಲ್ಲಿ ಕಳೆದೇ ಹೋಗಿದ್ದಾರೆ. ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಚಿಕ್ಕಮ್ಮ ಚಕ್ಲಿ, ನುಪ್ಪಟ್ಟು, ಕೋಡ್ಬಳೆ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಯಾಕೆ ಏನು ಅಂತ ಹೇಳಿ ಅದಿತಿ ಬಂದು ಕೇಳಿದಾಗ ನನ್ನ ಅಳಿಯ ಇದ್ದಾರಲ್ವ, ಅವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದು. ಹೌದು, ಯುವಿಗೆ ಏನು ಇಷ್ಟ ಅಂತ ಹೇಳಿ ಕೇಳ್ತಾರೆ. ಯಾಕೆ ಚಿಕ್ಕಮ್ಮ ಅಂದಾಗ ಅವ್ರಿಗೆ ಇಷ್ಟ ಆಗಿರೋದನ್ನು ಕೂಡ ಮಾಡಬೇಕಲ್ವ, ಇಷ್ಟ ಆಗಿರೋದು ಮಾಡದೇ ಇದ್ದರೆ ಹೇಗೆ, ಕೊಡಬೇಕಾದ್ರೆ ಅವ್ರು ಇಷ್ಟಪಟ್ಟ ತಿಂಡಿಯನ್ನು ಕೂಡ ಕೊಡಬೇಕಲ್ವ ಅಂತ ಹೇಳ್ತಾರೆ. ಹೌದು ಚಿಕ್ಕಮ್ಮ, ಯಾರು ಇದನ್ನೆಲ್ಲ ಕೊಡ್ತಾರೆ ಅಂದಾಗ ನೀನೇ ಹೋಗಿ ಕೊಡು ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕಮ್ಮ, ಅವನಿಗೆ ತುಂಬ ಬ್ಯುಸಿ ಇರ್ತಾನೆ, ಫೋನಲ್ಲಿ ಮಾತಾಡೋಕ್ಕೆ ಟೈಮ್ ಇರುವುದಿಲ್ಲ, ಅಂಥದ್ರಲ್ಲಿ ನಾನು ಅವ್ನ ಮನೆಗೆ ಹೋಗ್ತೀನಿ ಅಂದರೆ ಖಂಡಿತ ಅವನು ಅಡ್ರೆಸ್ ಕೂಡ ಕಳಿಸೋದಿಲ್ಲ ಚಿಕ್ಕಮ್ಮ ಅಂತ ಹೇಳಿದಾಗ, ಹೌದಾ, ನೀನು ಹೇಳಲೇಬೇಡ, ಸರ್ಪ್ರೈಸ್ ಕೊಡು ಅಂತ ಹೇಳ್ತಾರೆ. ಸರಿ ಚಿಕ್ಕಮ್ಮ, ನೀನು ಹೇಳೋದು ಕೂಡ ಕರೆಕ್ಟಾಗೇ ಇದೆ, ಖಂಡಿತ ಅವನ ಅಡ್ರೆಸ್ಸನ್ನು ತೊಗೋತೀನಿ, ಗೊತ್ತಾಗದೇ ಇರೋ ಹಾಗೆ, ಆನಂತರ ತಿಂಡಿನೆಲ್ಲ ತೊಗೊಂಡೋಗಿ ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಅದಿತಿ ಹೇಳಿದಾಗ, ಖಂಡಿತ ಅದೇ ರೀತಿ ಮಾಡು ಅಂತ ಹೇಳಿ ಚಿಕ್ಕಮ್ಮ ಹೇಳ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿ ಆಫೀಸ್ಗೆ ಹೋಗಬೇಕಾಗಿದೆ, ಬಟ್ಟೆ ಹುಡುಕ್ತಿದ್ದಾಳೆ. ಎಲ್ಲ ಬಟ್ಟೆ ಕೂಡ ಕೊಳಿಯಾಗೇ ಇದ್ದಾವೆ. ಚೆನ್ನಾಗಿರೋ ಬಟ್ಟೆಗಳನ್ನ ಡ್ರೈ ವಾಶ್ಗೆ ಕೊಟ್ಟಿದ್ದಾರೆ ಸಿಂಧು ಬಿಂದು. ಹಾಗಾಗಿ ವಾಷಿಂಗ್ ಆದಂತಹ ಬಟ್ಟೆಗಳು ಇಲ್ಲ. ಅದನ್ನು ನೋಡಿದೆ ಭೂಮಿ ತಬ್ಬಿಬ್ಬಾಗ್ತಾಳೆ. ಮಾವಂಗೆ ಹೇಳಿದ್ನಲ್ವ ನಾನು ಡ್ರೈ ಕ್ಲೀನಿಂಗ್ಗೆ ಕೊಡಿ ಅಂತ ಅಂದಾಗ, ಮಾವ ಹೇಳಿದ ಮೇಲೆ ಖಂಡಿತ ಕೊಟ್ಟಿರ್ತಾರೆ, ಹೇಗಿದಿಲ್ಲ ಆಗೋಕ್ಕೆ ಸಾಧ್ಯ, ನನಗೆ ಡ್ರೆಸ್ಸೇ ಇಲ್ವಲ್ಲ ಈಗ ಹಾಕೊಳ್ಳೋದಕ್ಕೆ ಅಂತ ಸಾಕ್ಷಿ ಚಡಪಡಿಸ್ಬೇಕಾದ್ರೆ ಈ ಕಡೆ ಅದನ್ನು ನೋಡಿ ಮಜಾ ತಗೋತಿರ್ತಾರೆ ಸಿಂಧು ಬಿಂದು. ಅದನ್ನು ನೋಡಿದಂಥ ಭೂಮಿ ಗೊತ್ತಾಗ್ಬಿಡತ್ತೆ, ಇವರಿಬ್ಬರೇ ಏನೋ ಕೆಲಸ ಮಾಡಿದ್ದಾರೆ, ಇವರಿಬ್ಬರೇ ಆ ಕೈ ಕೆಲಸ ಮಾಡಿರೋದು ಅಂತ ಹೇಳಿದಾಗ, ಯಾವಾಗಲೂ ನಮ್ಮ ಮೇಲೆ ಬರ್ತಾಳೆ ಇವಳು, ಏನಾದರೂ ಆದರೆ ನಮ್ಮೇಲೆ ಬರೋದೇ ಆಗೋಯ್ತು ಅಂತ ಅಕ್ಕ ತಂಗಿರು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಅಕ್ಕ ನೀನು ಆಫೀಸ್ಗೆ ಹೋಗ್ಬೇಕಲ್ವ, ನೀನೇನು ಯೋಚನೆ ಮಾಡಬೇಡ ಅಂದಾಗ, ಇಲ್ಲ ಭೂಮಿ, ನಾನು ನಿಜವಾಗ್ಲೂ ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋದರೆ ಸಾಕಾಗ್ಬಿಟ್ಟಿದೆ, ಕರೆಕ್ಟ್ ಟೈಮ್ಗೆ ಆಫೀಸಿಗೆ ನಾನು ಹೋಗಲೇಬೇಕು ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೇಳಿದಾಗ, ಖಂಡಿತ ಅಕ್ಕ ನೀನು ಕರೆಕ್ಟಾಗಿರೋ ಟೈಮ್ಗೆ ಆಫೀಸ್ಗೆ ಹೋಗ್ತೇನೆ, ನೀನು ಯೋಚನೆ ಮಾಡಬೇಡ ಆಯಿತಾ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿದ್ದೆ. ತನ್ನ ಐಡಿಯಾವನ್ನು ಹೇಳ್ತಾಳೆ. ಬಿಕಾಸ್ ಆ ಒಂದು ಐಡಿಯಾಗೆ ಸಾಕ್ಷಿ ಕೂಡ ಒಪ್ಕೋತಾರೆ. ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಫೀಸ್ಗೆ ಕಾಲ್ ಮಾಡಿ ಟೈಮನ್ನು ಕೂಡ ತಗೋತಾರೆ. ಈ ಕಡೆ ಅಗ್ನಿ ಕೂಡ ಬೆಳಗ್ಗೆ ಮೀಟಿಂಗ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಗೋಪಣ್ಣ ಬಂದದ್ದ ಇಲ್ಲಿ ಜಾತಕವನ್ನು ಹೇಳೋದಕ್ಕೆ ಶುರು ಮಾಡ್ಕೋತಾರೆ. ಸಾಕ್ಷಿ ಮತ್ತು ಅಗ್ನಿ ಒಂದಾಗೋ ಜಾತಕವನ್ನು ಹೇಳ್ತಿದ್ದಾರೆ. ಬಟ್ ಅಗ್ನಿಗೆ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಿಲ್ಲ, ಹಾಗೆ ಅಲ್ಲಿಗೆ ಬಿಡ್ತಾರೆ. ತದನಂತರ ಇಲ್ಲಿ ನಿಕ್ಕಿ ಬಂದದ, ಏನು ಬ್ರೋ ಇಷ್ಟು ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದೆ, ನೀನು ಇಷ್ಟು ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಹೋದಾಗ ಹುಡುಗಿರು ಬೀಳಿಸ್ದೇ ಇರ್ತಾರೆ. ಖಂಡಿತ ನಿನ್ನನ್ನು ಬೀಳಿಸ್ಕೋಬೇಕು ಅಂತಲೇ ತುಂಬ ಹುಡುಗಿರು ಟ್ರೈ ಮಾಡ್ತಿರ್ತಾರೆ. ಅದರಲ್ಲಿ ಸಾಕ್ಷಿ ಅಂತೂ ಮುಂದೆನೇ ಇದ್ದಾಳೆ. ಈಗ ಸಾಕ್ಷಿ ನಿನ್ನನ್ನು ಬೀಳಿಸ್ಕೋಬೇಕು ಅಂತ ತುಂಬಾ ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ. ಆದರೆ ನೀನಂತೂ ಯಾವುದೇ ಕಾರಣಕ್ಕೂ ಬೀಳ್ಬೇಡ ಅಂದಾಗ ಏನು ಮಾತಾಡ್ತಿದ್ಯಾ, ನಾನು ಆ ರೀತಿ ಎಲ್ಲ ಬೀಳೋಣ ಅಂದಾಗ, ಚೆನ್ನಾಗಿ ಕಂಡ್ರೆ ಬೀಳ್ತೀರಾ ಅಲ್ವಾ ಎಲ್ಲ ಹುಡುಗರು ಕೂಡ ಅಂದಾಗ, ಏನು ಅವಳು ಚೆನ್ನಾಗಿದ್ದಾಳೆ ನಾನಿಲ್ಲ ಅಂತ ಹೇಳೋದಲ್ಲ ಅಂದಾಗ, ಏನು ಬ್ರೋ ಹಾಗಿದ್ರೆ ಸಾಕ್ಷಿ ಚೆನ್ನಾಗಿದ್ದಾಳೆ ಅಂತ ಒಪ್ಕೋತಾ
ಇದೆಯಾ ನೀನು ಅಂತ ನಿಕ್ಕಿ ಹೇಳಿದಾಗ, ಅಷ್ಟೊಂದೇನು ಚೆನ್ನಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ನೋಡೋಕೆ ಸ್ವಲ್ಪ ಚೆನ್ನಾಗೇ ಇದ್ದಾಳಲ್ವ, ಆದರೆ ನಾನೆಲ್ಲ ಅದಕ್ಕೆಲ್ಲ ಬೀಳುವುದಿಲ್ಲ ಅಂತ ಅಗ್ನಿ ಹೇಳಿದಾಗ, ಹೌದಾ ಬ್ರೋ, ಇದೇ ರೀತಿ ಅಂದು ಇಲ್ಲಿ ದೊಡ್ಡಪ್ಪನ ಪಿಯಕ್ಕೆ ಬಿದ್ದಿದ್ದೆ, ಅದನ್ನು ಮರ್ತ್ಬಿಟ್ಯಾ ನೀನು ಅಂತ ಹೇಳಿ ನಿಕ್ಕಿ ಕೇಳಿದಾಗ, ಸುಮ್ಮನೆ ಅದನ್ನೆಲ್ಲ ಮಾತಾಡಬೇಡ ನಿಕ್ಕಿ ಅಂತ ಬೈದು ಅಗ್ನಿ ಕಳಿಸ್ಬಿಡ್ತಾರೆ. ಆದರೆ ನಾನು ಹೇಳಿರೋದಂತೂ ಮನಸ್ಸಲ್ಲಿ ಇಟ್ಕೋ, ಯಾವುದೇ ಕಾರಣಕ್ಕೂ ನೀನು ಬೀಳೋದಕ್ಕೆ ಹೋಗ್ಬೇಡ, ಅವರು ಬೀಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಅಂತ ಕೂಡ ಹೇಳಿ ಹೋಗ್ತಾಳೆ. ಈ ಕಡೆ ಅಗ್ನಿ ಅಂತೂ ನಾನು ಯಾಕೆ ಬೀಳಿ, ನಾನು ಆ ರೀತಿ ಎಲ್ಲ ಸೌಂದರ್ಯಕ್ಕೆಲ್ಲ ಬೀಳು ಜಾಯಿಮ ಅಂತವನೇ ಅಲ್ಲ ಅಂತ ಅಗ್ನಿ ಆಫೀಸ್ಗೆ ಹೊರಡ್ತಾರೆ. ಅತ್ತ ಕಡೆ ನಿಜವಾಗ್ಲೂ ಚಡಪಡಿಸ್ತಿದ್ದಾಳೆ ಬಿಂದು. ಬಿಕಾಸ್ ಅಲ್ಲಿ ಏನಪ್ಪ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿಲ್ವಲ್ಲ ಅಂತ ಅಕ್ಕ ಬರ್ತಿದ್ದಾಗೆ, ಅಕ್ಕ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಕಣ, ಯಾಕಂದರೆ ಅವಳು ರೆಡಿ ಆಗಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಗೊತ್ತಾ, ಮೇಲಿಂದ ಕಾಲು ತನಕ ಸಕ್ಕತ್ತಾಗಿ ಕಾಣಿಸ್ತಿದ್ದಾಳೆ ಅಂದಾಗ, ಹೇಗೆ ಕಾಣಿಸೋದಕ್ಕೆ ಸಾಧ್ಯ, ಅವಳ ವಾಷಿಂಗ್ ಬಟ್ಟೆಗಳು ಇಲ್ವೇ, ವಾಷಿಂಗ್ ಬಟ್ಟೆಗಳಷ್ಟೇ ಅಲ್ವಾ ಅಲ್ಲಿರೋದು, ಆಲ್ರೆಡಿ ಡ್ರೈ ಕ್ಲೀನ್ ಆಗಿರೋ ಬಟ್ಟೆಗಳ ಇಲ್ವಲ್ಲ, ಮತ್ತಿನ್ನು ಹೇಗೆ ಅವಳು ಚೆನ್ನಾಗಿ ಕಾಣಿಸೋದಕ್ಕೆ ಸಾಧ್ಯ ಅಂದಾಗ, ನಿಜವಾಗ್ಲೂ ಕಣೆ ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಎದ್ದ ಕಡೆ ತುಂಬಾ ಮುದ್ದಾಗಿ ಸಾಕ್ಷಿ ಆಫೀಸ್ಗೆ ಹೊರಡ್ತಿದ್ದಾಗೆ ನೋಡಿ ಸಿಂಧು ಬಿಂದು ಹಾಗೆ ಕಳೆದು ಹೋಗ್ತಿದ್ದಾರೆ. ಎದ್ದ ಕಡೆ ರಾಜು ತನ್ನ ಮಾಮೂಲಿ ಜಾಗಕ್ಕೆ ಅಡ್ಡಕ್ಕೆ ಬಂದಿದ್ದಾರೆ. ಸ್ನೇಹಿತ ಬಂದಿದ್ದೆ, ನಮ್ಮ ಕೆಲಸ ಮಾಡ್ಕೊಡ್ಬೇಕು ಅಂದರೆ ಇನ್ನೂ ಕೂಡ ಸ್ವಲ್ಪ ದುಡ್ಡು ಕೊಡಬೇಕಾಗಿದೆ ಅಂತ, ಇನ್ನೂ ಕೂಡ ಸ್ವಲ್ಪ ದುಡ್ಡು ಕೇಳ್ತಿದ್ದಾನೆ ಅಂತ, ಖಂಡಿತ ಕೊಡ್ತೀನಿ ಅಂತ ಹೇಳಿ ಕೊಡೋದಕ್ಕೆ ಮುಂದಾಗ್ತಾರೆ. ಸಿಗ್ಮಾ ಇರ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಸಾಕ್ಷಿ ಅತ್ತೆ ಎಂಟ್ರಿ ಕೊಡ್ತಾರೆ. ತಕ್ಷಣ ಹಾಗೆ ಸಿಗ್ನ ಕಾಲಲ್ಲಿ ತುಳಿದ್ಬಿಡ್ತಾರೆ. ನಂತರ ನೀವೇನಿಲ್ಲಿ ಅಂದಾಗ, ನಾನೇನೋ ಇಲ್ಲಿ, ನೀನು ಯಾಕಪ್ಪ ಇಲ್ಲಿದ್ದೀಯಾ ಅಂದಾಗ, ಸ್ವಲ್ಪ ಕೆಲಸ ಆಯಿತು ಬಂದಿದ್ದೆ ಅಂತಾರೆ. ದುಡ್ಡನ್ನು ನೋಡಿದೆ, ಏನಪ್ಪ ಇದು ಎನ್ ಜಿ ಒದ ಅಂದಾಗ, ಹೌದು ಎನ್ ಜಿ ಒದು, ಯಾರಿಗೂ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂದಾಗ, ಇಂಥ ನಾಟಕ ಎಲ್ಲ ನನ್ನ ಹತ್ರ ಆಡಬೇಡಪ್ಪ, ನನ್ನ ಗಂಡನೇ ನಾಟಕಗಾರ ಅಂದ್ಕೊಂಡಿದ್ದೆ, ನೀನು ಅವರನ್ನೇ ಮೀರಿಸ್ತೀಯ, ನಿನ್ನ ನಾಟಕ ಸಾಕ್ಷಿ ಮುಂದೆ ಇಟ್ಕೊಂಡು ನನ್ನ ಮುಂದೆ ಅಲ್ಲ, ನಿನ್ನ ಆಟ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಇಲ್ಲಿ ಸಾಕ್ಷಿ ಅತ್ತೆ ಹೇಳ್ತಿದ್ದಾರೆ. ಫೈನಲಿ ರಾಜು ತನ್ನ ನುಚ್ಚು ಮುಖ ಏನು ಅನ್ನೋದನ್ನು ಅವ್ರ ಮುಂದೆ ರಿವೀಲ್ ಮಾಡ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಸಾಕ್ಷಿ ಅತ್ತೆ ಯಾವುದೇ ರೀತಿಯಲ್ಲೂ ರಾಜು ನಾಟಕಕ್ಕೆ ಪಾತ್ರಧಾರಿ ಆಗಿರಲಿಲ್ಲ, ರಾಜು ಕರೆಸಿದ್ದು ಕೂಡ ಅವ್ರು ಆಗಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿ ರಾಜು ಎಂಥವನು ಅಂತ ತಿಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ, ದುಡ್ಡು ಸಂಪಾದನೆ ಮಾಡ್ತಾ ಸಾಕ್ಷಿಯನ್ನು ರಾಜುಗೆ ಕೊಟ್ಟು ಮದುವೆ ಮಾಡಿ ಅವರ ಬದುಕನ್ನು ಹಾಳು ಮಾಡಬೇಕು ಅಂತ ಇಲ್ಲಿ ಅತ್ತೆ ತೀರ್ಮಾನ ಮಾಡ್ತಿದ್ದಾರೆ. ಇತ್ತ ಕಡೆ ಇನ್ನೂ ಕೂಡ ಸಾಕ್ಷಿ ಬಂದಿಲ್ವಲ್ಲ ಅಂತ ಹೇಳಿ ಆಫೀಸಲ್ಲಿ ಅಗ್ನಿ ಕೆಂಡ ಕಾಡ್ತಿದ್ದಾರೆ. ಸರಿಯಾದ ಟೈಮ್ಗೆ ಬರಬೇಕಲ್ವಾ, ನೀವು ಹೇಗ್ರಿ ಪರ್ಮಿಷನ್ ಕೊಟ್ರಿ ಲೇಟಾಗಿ ಬರೋದಕ್ಕೆ ಅವಳಿಗೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಸಾಕ್ಷಿ ಸೀರೆ ಉಟ್ಟು ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಸಾಕ್ಷಿಯನ್ನೇ ನೋಡ್ತಿದ್ದಾರೆ. ಒಬ್ಬೊಬ್ರು ಸಾಕ್ಷಿಯನ್ನು ನೋಡಿದ್ದೆ ಕಳೆದು ಹೋಗ್ತಿದ್ದಾರೆ. ಅಲ್ಲಿ ಮಲ್ಲಿಕಾ ಪಿ ಎ ಕೂಡ ಸಾಕ್ಷಿಯನ್ನು ನೋಡಿದೆ, ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾಳಪ್ಪ ಅಂತ ಅನ್ಕೋತಿದ್ದಾಗೆ ಕೆಂಡ ಕಾರ್ದಂಥ ಅಗ್ನಿ ಹಾಗೆ ತಿರುಗಿ ನೋಡ್ತಿದ್ದಾಗೆ ಸೀರೆ ಉಟ್ಟು ಬಂದಂಥ ಸಾಕ್ಷಿಯನ್ನು ನೋಡಿದೆ. ಅಗ್ನಿ ಕೂಡ ಹಾಗೆ ಪ್ರೀತಿಯ ಬಲೆಯಲ್ಲಿ ಬೀಳ್ತಿದ್ದಾರೆ, ಕಳೆದು ಹೋಗ್ತಿದ್ದಾರೆ. ಸೀರೆಯಲ್ಲಿ ಹುಡುಗಿಯನ್ನ ನೋಡಲೇಬಾರದು ಅಂತ ಹೇಳಿದಂಥ ಮಾತು ಇವತ್ತು ಅಗ್ನಿಯ ವಿಷಯದಲ್ಲಿ ನಿಜ ಆಗ್ತದೆ. ಸೀರೆ ಉಟ್ಟ ಹುಡುಗಿಯನ್ನ ನೋಡಿದಂಥ ಅಗ್ನಿ ಹಾಗೆ ಸಾಕ್ಷಿಯಲ್ಲಿ ಕಳೆದೋಗ್ತಿದ್ದಾಗೆ ಅಗ್ನಿಯನ್ನು ಬಂದು ಸರ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಎಚ್ಚರಿಸಿದ್ದಾರೆ ಸಾಕ್ಷಿ. ಹಾಗಿದ್ರೆ ಮುಂದೇನಾಗುತ್ತೆ, ಆ ಕಡೆ ಅದತಿ ತಿಂಡಿಯನ್ನು ತಗೊಂಡು ಸಾಕ್ಷಿ ಮನೆಗೆ ಅಂದರೆ ರಾಜು ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿ